ಓದಿರುವುದು 7ನೇ ಕ್ಲಾಸ್. ಆದರೂ ಕೂಡ ಆಧ್ಯಾತ್ಮದ ಕಡೆ ಅವರ ಒಲವು. ಆಧ್ಯಾತ್ಮದಲ್ಲಿ ಕಾದಂಬರಿಗಳನ್ನು ಅವರು ಬರೀತಾ ಇದ್ದಾರೆ. ಸುಮಾರು 40-45 ಕಾದಂಬರಿಗಳು ಆಗಲೇ ಪ್ರಿಂಟ್ ಆಗಿದೆ. ಈ ಕಾದಂಬರಿಗಳಲ್ಲಿ ಸಿದ್ಧಾರೂಢರ ಅಜ್ಜರ ಬಗ್ಗೆ ಬರೆದಿದ್ದಾರೆ ಮತ್ತು ಮುಗುಳುಕೊಡ ಅಜ್ಜರ ಬಗ್ಗೆ ಬರೆದಿದ್ದಾರೆ. ಪ್ರತಿಯೊಂದು ಅವರು ಬರೆದಿರ್ತಕ್ಕಂಥ ವಿಷಯಗಳು, ಅದರಲ್ಲಿರ್ತಕ್ಕಂಥ ಪದಪುಂಜಗಳನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ. ಈ ಇಳಿ ವಯಸ್ಸಿನಲ್ಲಿಯೂ ಅವರ ಉತ್ಸಾಹ ಉಲ್ಲಾಸ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರ ಅಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ಹಿರಿಯ ಸಾಹಿತಿ, ಆಧ್ಯಾತ್ಮಿಕ ಸಾಹಿತಿ ಶಾಂತಲಾ ಯಡ್ರಾವಿ ಅವರನ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ಅಮ್ಮ, ನಿಮ್ಗೆ ಇದು ಸಾಹಿತ್ಯದ ಕಡೆ ಹೇಗೆ ಒಲವು ಬಂತು? ಯಾವಾಗಿಂದ ನೀವು ಬರೆಯಕ್ಕೆ ಶುರು ಮಾಡಿದ್ರಿ? ಸಾಹಿತ್ಯದ ಒಲವು ಬಹುಶಃ ನಾ 5ನೇ ಕ್ಲಾಸ್ನೊಳಗಿದ್ದಾಗಿಂದನ ಕವಿತೆ ಬರಕ್ಕೆ ಶುರು ಮಾಡಿದ್ನಿ. ಅದು 7ನೇ ಕ್ಲಾಸ್ ಅಂದ್ರೆ ನಮ್ಮ ಸೋದರ ಹತ್ತಿದ್ಲು, ವಿಧವಾ ಹೆಣ್ಮಗಳಾಕಿ. ಆಕೆ ಸಾಲಿ ಬಿಡಿಸ್ಬಿಟ್ಲ ನನಗೆ. ಆದ್ರೆ ಬರಿಬೇಕಂತ ನನಗೆ ಭಾಳ ಇದು ಬರ್ತಿತ್ತು. ಆಕೆಗೆ ಯಾರೋ ಹೇಳಿದ್ರಂತೆ, ಹೆಣ್ಮಕ್ಳು ಆವಾಗಿನ ಕಾಲ, ಈಗ 80 ವರ್ಷದ ಹಿಂದೆ. 80 ವರ್ಷದ ಹಿಂದೆ? ನನಗೆ 85. ಓಕೆ ರೀ. ಹೆಣ್ಮಕ್ಳು ಬರೆದ್ರ ಭಾಳ ಸಾಲಿ ಕಲ್ತ್ರ ತಲೆ ಕೆಡ್ತೈತೆ ಅಂತ ಹೇಳ್ಬಿಟ್ಟಿದ್ರು ಆಕೆಗೆ. ಅದಕ್ಕೆ ನಾನು ಕವಿತೆ ಬರ್ತಿದ್ನಲ್ಲ, ಬಂದು ಹಿಂಗೆ ನೋಡ್ತಿದ್ಲು. ಅದು ಕವಿತೆ ಅಂದ್ರೆ ಹಿಂಗ 4 ಸಾಲ ಹಿಂಗ್ ಬರ್ತಾವಲ್ಲ, ಅದಿತ್ತಂದ್ರೆ ಕಸ್ಕೊಂಡ್ ಹೋಗ್ಬಿಡಕಿ, ಕಸ್ಕೊಂಡು ಒಲೆಗೆ ಹಾಕಿರ್ತಿಕಿ, ಇಲ್ಲಾಂದ್ರೆ ಹರಿದ್ ಚೆಲ್ಲಕಿ, ಬರಿಬೇಡ ನೀನ್ ಅಂತಿದ್ಲು. ನನಗರ ಬರಿಬೇಕಂತ ನಮ್ಮ ತಂದೆಯವ್ರು ಭಾಳ ಪ್ರೋತ್ಸಾಹ ಕೊಡ್ತಿದ್ರು. ಅದಕ್ಕೆ ನಾ ಏನ್ ಮಾಡ್ತಿದ್ದೆ, ಅವಾಗ ಮಸಿ ಟಾಕುನ್ ಕಾಲ, ಪೆನ್ ಇದು ಪೆನ್ ಇದ್ದಿದ್ದಿಲ್ಲ ಅವಾಗ. ಅದಕ್ಕೆ ನಾನು ರಾತ್ರಿ ಎಲ್ಲಾರು ಮಲ್ಕೊಂಡ ಮೇಲೆ, ದೀಪ ಹಚ್ಚಿದ ಮೇಲೆ ಒಂದ್ ನೋಟ್ಬುಕ್ ಸೀಸಿ ಇಟ್ಕೊಂಡು ಬರ್ತಿದ್ದೆ ಅದ್ರಾಗ. ಆಮೇಲೆ ಸಾಲಿಗೆ ಹೋದ್ಮೇಲೆ ಅದನ್ನ ನೀಟಾಗಿ ಬರ್ಕೊಂಡು ಇಟ್ಕೊಂತಿದ್ದೆ. ನಮ್ಮ ತಂದೆಯವ್ರು ಏನ್ ಬರ್ದಿವ ಇವತ್ತ ಅಂತ ಬರೋರು. ಹಿಂಗಾಗಿ ನನಗೆ ಬರಿಬೇಕು ಅನಿಸ್ತಿತ್ತು. ಈ ಕೆರೆ ಹಿಂಗ್ ಮಾಡ್ತಿದ್ಲು ನನಗೆ. ಆ 7ನೇ ತಕ್ ಬಿಡಿಸಿದ್ಲು. ಆದ್ರ ಮುಂದೆ ನನಗೆ ಓಣ್ಯಾಗ ಯಾರು ಸಾಯ್ತಿದ್ರಲ್ಲ, ಅವ್ರ ದಾರಿ ಕಾಯ್ತಿದ್ ನಾನು, ಮತ್ತೆ ಬರ್ತಾರನ ಅಂತ ಗೊತ್ತಾಕಿದ್ದಿಲ್ಲ. ಗೊತ್ತಾಕಿದ್ದಿಲ್ಲ ಹಿಂದೆಡೆಗೆ ನಮ್ಮ ತಾಯಿ ಹೇಳಿದ್ರು, ಇಲ್ಲವ ಅವ್ರು ಬರಂಗಿಲ್ಲ, ಹೊಳ್ಳಿ ಸತ್ರ ಎಲ್ಲಾರು ಸಾಯದ ಒಂದ್ ದಿವ್ಸ ಅಂತ ಹಿಂಗೆ ಹೇಳಿದ್ರು. ಅಕ್ಕೂ ನನ್ ಮನ್ಸಿನ ಮೇಲೆ ಭಾಳ ಕೆಟ್ಟ ಪರಿಣಾಮ ಆತದು. ಎಲ್ಲಾರು ಸಾಯದ ಅಂದ್ರೆ ಹಂಗಾರ ನಾ ಅಂತಿ ಸಾಯ್ತೇನೆ, ನಾನು ಸಾಯಿದ್ರೆ ನನ್ಗೇನು ಹತ್ತಂಗಿಲ್ಲ. ಅವು ಸಾಯ್ತಾಳ, ಅಪ್ಪ ಸಾಯ್ತಾನ, ತಮ್ಗಳು ಸಾಯ್ತಾರ, ತಂಗಿಗಳು ಸಾಯ್ತಾರ ಅನ್ನೋದು ರಾತ್ರಿ ಎಲ್ಲ ಒಬ್ಬೊಬ್ಬರನ್ನ ಹಿಡ್ಕೊಂಡು ಅಳೋದು. ಹಿಂಗಾಕಿತ್ತು. ಒಟ್ಟು ಸಾವು ಅಂದ್ರೆ ಏನು, ಇದು ನನಗೆ ಹತ್ತು ಬಿಡ್ತಾವಾಗ. ಮುಂದೆ ಲಗ್ನ ಆತು. ಯೋಗೀಶ್ ಯಡ್ರಾವಿ ಅಂತ ಅವರು ತತ್ವಜ್ಞಾನಿಗಳು, ಮೊರೊಬರಿ, ನಮ್ಮ ಕೊಟ್ಟಿದ್ದೂರು ಮೊರಬ. ಅವರು ಇಲ್ಲೇ BA B.Ed ಮಾಡಿ B.Ed ಕಾಲೇಜ್ದೊಳಗೆ, ಆಮೇಲೆ ಯೂನಿವರ್ಸಿಟಿ ಒಳಗೆ KCD ಒಳಗೆ ಗ್ರಂಥಪಾಲಕರು ಅಂತ ಕೆಲಸ ಮಾಡಿದ್ರು ಅವರು. ಮತ್ತು ಅವ್ರು ನಿಜಗುಣ ಶಾಸ್ತ್ರ ಭಾಳ ಹೇಳ್ತಿದ್ರು, ಅವಾಗಿಂದ ಮೊದ್ಲಿಂದನೇ ಹೇಳ್ತಿದ್ರು ಅವರು. ಹಿಂಗಾಗಿ ನಮ್ಮ ಮನೆಗೆ ಸತ್ಪುರುಷರು, ಸ್ವಾಮಿಗಳು ಭಾಳ ಮಂದಿ ಬರ್ತಿದ್ರು. ಇವ್ರ ಲಗ್ನ ಆದ್ಮೇಲೆ ಅವ್ರೇನು ಪ್ರವಚನ ಮಾಡ್ತಿದ್ರಲ್ಲ, ಅವಾಗ ನನಗೆ ಸಾವು ಅಂದ್ರೆ ಏನು ಅವಾಗ ಅರ್ಥ ಆತ್ ನನಗೆ. ಅವಾಗ ಕೇಳದ್ ಬಿಟ್ಟೆ. ಆಮೇಲೆ ಇದು ಅಧ್ಯಾತ್ಮದ್ದು ಬರೆದಿತ್ತಲ್ಲ, ನನಗೆ ಕವಿತೆ ಬರೆದ್ ಬಿಟ್ಟೆ. ಅವಾಗ ಇಲ್ಲ ಬರೆದೆ, ಆದ್ರೆ ಅವನೇನು ಪ್ರಿಂಟ್ ಮಾಡಲಿಲ್ಲ. ಮೊದ್ಲೇಕ್ ಬರೆದಿದ್ದ ಬಯಲತೀತಿ, ನಿಜಗುಣ ಶಿವಗಳ ಮೇಲ್ರಿ, ಜಾಣರ್ ದೇವ್ ಅಂತ ಒಂದು ಕಾದಂಬರಿ. ಆಮೇಲೆ ಅದು ಒಂದು IBHದವರು ಒಂದಿಷ್ಟು ಸಣ್ಣ ಬುಕ್ ಪ್ರಿಂಟ್ ಮಾಡಿಸಿರು ಮಕ್ಕಳ ಸಲುವಾಗಿ. ಆಮೇಲೆ ಇದು ದೇವ್ರೊಬ್ಬಳಿ ಅಜ್ಜಾರದ್ ಬರ್ದೆ. ಇದು ಮೊದಲು ಬರ್ದಿದ್ದೇನ್ರಿ ನೀವು? ಇಲ್ರಿ, ಅದು ಮೊದ್ಲು ಬರ್ತಿದ್ದು. ಅದು ಇದು ನೀವು ಮುಗ್ದಾವ್ರಿ ಪ್ರತಿ ಎಲ್ಲ ಒಂದ್ 10 ಕಾಫಿ ಕೊಡ್ತಾರ, ಹೋಗ್ಬಿಡ್ತಾವ. ನಾಗಭೂಷಣ ಶಿವಗಳ ಇದು 3ನೇದ್ರಿ ನಂದು ಬರ್ದಿದ್ದು. 3ನೇದ್ದು. ಹಿಂಗ ನಾನು ಬರೆಯಕ್ಕೆ ಶುರು ಮಾಡಿದ್ದೆ. ಇದಕ್ಕೆ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಸಿಕ್ಕತ್ರಿ ಈ ಪುಸ್ತಕಕ್ಕೆ. ಈ ಪುಸ್ತಕಕ್ಕೆ ಇದಕ್ಕಲ್ಲ, ಬಯಲತೀತಿ ಅಲ್ಲ, ಇದಕ್ರಿ, ಇದಕ್ಕೆ ಇದು ಕಠೋಪನಿಷತ್ತಿನೊಳಗೆ ಒಂದು ಕತೆ ಬರ್ತೈತ್ರಿ. ಕಠೋಪನಿಷತ್ತೊಳಗ ನಚಿಕೇತ ಯಮಧರ್ಮ
ಆದ ಕತೆ ತಗೊಂಡು ಬರ್ದೇನೆ ನಾನು ಕಾದಂಬರಿ. ಹಾ 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 ಇದಕ್ಕೆ ಸಿಕ್ಕತ್ತೆ ಗಡಿ ಪ್ರಶಸ್ತಿ. ಹೆಗಡೆ ಪ್ರಶಸ್ತಿ ಸಿಕ್ಕೈತಿ ಇದಕ್ಕೆ. ಓಕೆ ಓಕೆ. ಹಿಂಗೆ ಬರೆಯಕತ್ತಿದ್ದೆ. ಮತ್ತೆ ಈಗನೂ ಬರಿತೇನೆ ನಾನು. ಹಾ ಈಗನೂ ಬರಿತೇನೆ, ಇವಾಗ್ಲೂ ಬರೀತೀರಿ ಈಗೂ ನೀವು? ಬರಿತೀನಿ. ಹ್ಮ್. ನಿಮ್ಗ ಬೇಡ ಅಂತ ಬಿಡಿಸಿದ್ಮೇಲೆ ಎಷ್ಟು ವರ್ಷದ ನಂತರ ಮತ್ತೆ ನೀವು ಬರೆಯಕ್ ಶುರು ಮಾಡಿದ್ರಿ? 5 ವರ್ಷದವ್ರು ಇರುವಾಗ, ನಿಮ್ಗೆ 5ನೇ ಕ್ಲಾಸ್ ಇರುವಾಗ ಬರೆಯಕ್ ಬಿಡಿಸಿದ್ರು. ಮುಂದೆ ನೀವು ಮತ್ತೆ ಯಾವಾಗ ಬರೆಯೋದನ್ನ ಆರಂಭ ಮಾಡಿದ್ರಿ? ನಾಲ್ಕು ಸಣ್ಣ ಪುಟ್ಟ ಕವಿತಾ ಬರ್ದೇನ್ರಿ ಅವಾಗೆಲ್ಲ ನಾವು. ಹಾ ಹಾ ಆದ್ರೆ ಹಿಂಗೆ ಪುಸ್ತಕ ಅಂತ ಪ್ರಿಂಟ್ ಮಾಡಿಸಿಲ್ಲ ನಾನು ಹಾ ಹಾ ಅವಾಗ. ಹ್ಮ್ ಪತ್ರಿಕೆ ಒಳಗೆ ಬಂದಾವ, ರಗಡ ಹ್ಮ್. ಪತ್ರಿಕೆ ಒಳಗೆ ಬಂದಾವ. ನಿಮ್ಗೆ ಹೇಗೆ ಅದು ಪತ್ರಿಕೆಗೆಲ್ಲ ಕೊಡಬೇಕು ಅನ್ನೋದು ಐಡಿಯಾ ಬಂತು? ಅಪ್ಪ ಹೇಳ್ತಿದ್ರು. ನಮ್ಮ ತಂದೆಯವ್ರು ಕೊಡ್ತಿದ್ರಿ, ನಮ್ಮ ತಂದೆಯವ್ರು ಕಳಿಸ್ತಿದ್ರು. ಭಾಳ ಖುಷಿ ಆಗಿತ್ತು ಅವ್ರಿಗೆ. ಹಾ. ಮತ್ತೆ ನೀವು ಇದೆಲ್ಲ ಬರೆದು ಪತ್ರಿಕೆಗಳೆಲ್ಲ ಬಂದಾಗ ನಿಮ್ಮ ಇವ್ರು ಯಾರು ಹೇಳಿದ್ರು, ಇವ್ರು ಅದು ಬರಿಬೇಡ ಅಂತ ಹೇಳ್ತಿದ್ರಲ್ಲ, ನಮ್ಮ ಸೋದರತ್ತಿ ಸೋದರತಿ, ಅವ್ರದ್ದು ಹೆಂಗ ಅನ್ನಿಸ್ತು ಅದು ಕೊಟ್ಟ ಮೇಲೆ? ಅವಾಗ ಆಮೇಲೆ ಆಕಿಗೆ ಪಶ್ಚಾತ್ತಾಪ ಆತ್ರಿ. ಹಾ ಪುಸ್ತಕ 1-2 ಪ್ರಿಂಟ್ ಆದ್ವಲ್ಲ, ಹ್ಮ್ ಎಷ್ಟು ತಪ್ಪು ಮಾಡಿದ್ ನಾನು, ಸಾಲಿ ಕಲಿಸ್ಲಿಲ್ಲ ಇನ್ನೊಟ್ಟು ನಿನಗೆ, ಎಷ್ಟು ಚಂದ ಬರ್ತಿದ್ದೇನೋ, ಹ್ಮ್ ಎಲ್ಲ ಬಿಡಿಸಿ ಈಗೇನಂತಿ ಬಿಡುವ ಅಂತ ಸಿಟ್ಟು ಹೇಳ್ತಿದ್ದೆ ನಾನು. ಈಗ ಆಕಿ ಮೇಲೆ ಒಂದು ಕಾದಂಬರಿ ಬರ್ದೇನೆ. ಹಾ 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 ಆಕಿ ಮೇಲೆ ರಾಜರತ್ನ ಅಂತೇಳಿ. ಹಾ. ಇನ್ನೂ ಅದು ಪ್ರಿಂಟ್ ಆಗಿಲ್ಲ. ಅದಾರ್ರಿ. ಇಲ್ರಿ, ಹೋಗ್ಯಾರ ಅವ್ರು. ಹಾ, ಅವ್ರ ಮೇಲೆ ನೀವು ಕಾದಂಬರಿನ ಬರೆದಿದ್ದೀರಿ? ಹಾ, ಕಾದಂಬರಿ ಆಕಿ ನೋಡಿಲ್ಲ. ಆಮೇಲೆ ಅಂದ್ಲಕ್ಕಿ ಭಾಳ ದುಡ್ದಾಳ್ರಿ ನಮ್ಮ ಅಪ್ಪಾರ ಮೇಂಟೆನ್ಸ್ ಸಲುವಾಗಿ. ಹಾ ಭಾಳ ವಿಧವ ಆಕಿ, ತೊಟ್ಟಲಾಗ ಮದುವೆ ಆಗೈತಿ. ಹಾ ಅದಕ್ಕೆ ಅಕ್ಕಿ ಬಗ್ಗೆ ಮೊದಲು ಸಿಟ್ಟಿತ್ತು ನನಗೆ. ಆಮೇಲೆ ಹೋತು. ಮತ್ತೆ ಬರ್ರಿ ನನ್ನ ಮೇಲೂ ಬರಿ ಅಂತಿದ್ಲ ಆಕಿ. ಅದೇ ತಿಳುವಳಿಕೆ ಕಡಿಮೆ ಇರ್ತದ್ರಿ. ಹಾ. ಆಮೇಲೆ ಅಣ್ಣನ್ ಮಕ್ಕಳು ಏನ್ ತೊಂದ್ರೆ ಆಗ್ಬಾರ್ದು ಅನ್ನೋದು ಅಕ್ಕರೆ ಪ್ರೀತಿ ಇರ್ತೈತಿ. ಅದಕ್ಕೋಸ್ಕರ ಅಷ್ಟು ಮಾಡಿರ್ತಾರ, ಅಷ್ಟೇನೆ ಹೊರತು. ಅಷ್ಟೇ ಪಾಪ. ಹ್ಮ್. ಮತ್ತೆ ನೀವು ಮುಂದೆ ವಿದ್ಯಾಭ್ಯಾಸ ಮುಂದುವರಿಸ್ಲಿಲ್ಲ? ಇಲ್ರಿ, ಹಾ. ನಮ್ಮ ತಂದೆಯವ್ರಿಗೆ ಪುಣಾಕ್ ವರ್ಗ ಆತು, ಬಾಗಲಕೋಟೆಗೆ ಆತು. ಹಿಂಗಾಗಿ ಸ್ವಲ್ಪ ಏನ್ ಮಾಡ್ತಿದ್ದೀರಿ ಅಪ್ಪಾರ? ಅಗ್ರಿಕಲ್ಚರ್ ಆಫೀಸ್ನಾಗ ಹೆಡ್ ಕ್ಲರ್ಕ್ ಅಂತಿದ್ರಿ ಅವ್ರು. ಹಾ ಹಾ ಅವರು ಟ್ರಾನ್ಸ್ಫರ್ ಆಗ್ತಿತ್ತು. ಹಾ. ಮತ್ತೆ ನಿಮ್ಮಲ್ಲಿ ನೀವು ಎಷ್ಟು ಜನ ರೀಮ್ಮ? ನಾನಾ ದೊಡ್ಡಕ್ರಿ. ನನ್ನ ಮೇಲೆ 3 ಮಂದಿ ತಮ್ಮಗಳು, 3 ಮಂದಿ ತಂಗಿಯರು. ನಿಮ್ಗ ಇದು ಈ ಕವನಗಳ ಕವಿತೆಗಳು ಬರಿಬೇಕು ಅಂತ ಯಾಕೆ ಅನ್ಸಕ್ ಶುರು ಆಯ್ತು? ಮನೇಲಿ ಯಾರಾದ್ರೂ ಆತರ ಬರಿತಿದ್ರೇನ್ರಿ? ನಮ್ಮ ತಾಯಿ ದಿನ ಡೈರಿ ಬರೋ ಚಟ ಐತೆ. ಹಳ್ಳಿ ಹೆಣ್ಮಗಳಾಕಿ, ಬರೇ 3ನೇ ಕ್ಲಾಸ್ ಕಲ್ತಾಳಾಕಿ. ಇಲ್ಲೇ ಅವಾಗಿನ ಟೈಮ್ನಾಗ ಡೈರಿ ಬರಿಬೇಕು ಅನ್ನೋ ಡೈರಿ ಅಂದ್ರೆ ದಿನಚರಿ ದಿನ ಬರೀದ, ಅವತ್ತೇನ್ ಆಕತಿ ಹೌದು ಇದೆಲ್ಲ ಬರೀತಿದ್ಲು. ಆಮೇಲೆ ಲೆಕ್ಕ, ಇನ್ನೊಂದು ಓಂ ನಮಃ ಶಿವಾಯ ಮಂತ್ರ ಬರೀದು. ಇವ್ 3 ತಪ್ಪದ ಪಾಲಿಸ್ತಿದ್ಲು. ಆಕಿ ಡೈರಿ ಬರ್ತಿದ್ಲಲ್ರಿ, ಭಾಳ ಚಂದ ಅಕ್ಷರ ಉಪಯೋಗ ಮಾಡ್ತಿದ್ಲಕಿ. ಅದನ್ನ ನೋಡಿ ನಾನು ಯಾಕೆ ಬರಿಬಾರ್ದು, ನಂದು ಹಿಂಗೆ ಹೊಳ್ತು ಬರೆಯೋದು. ಸಣ್ಣ ಸಣ್ಣ ಕತಿ ಬರ್ದೆ, ಕವನ ಬರ್ದೆ. ಅಂದ್ರೆ ಏನು ಸ್ಫೂರ್ತಿ ಇಟ್ಕೊಂಡು ನೀವು ಬರೀತಿದ್ರಿ? ಸುಮ್ನೆ ಯಾವ್ದೋ ಒಂದು ಗುಬ್ಬಿ ನೋಡ್ದೆ, ಹೂ ನೋಡ್ದೆ, ಅಷ್ಟೇ ರೀ, ಅಷ್ಟೇ. ಅದನ್ನ ಮತ್ತೆ ಒಂದು ಹುಲ್ಲು ಹೊರಿ ತಂದು ಹಾಕಿದ್ಲು. ಅದ್ರೊಳಗೆ ಒಂದು ಕೀಟ ಬಂತು. ಕೀಡಿ ಅದು ಬಂತು. ಅದನ್ನ ತಿನ್ನಾಕ ಒಂದು ಗುಬ್ಬಿ ಬಂತು. ಅದನ್ನ ಹಿಡಿಯಾಕ ಒಂದು ಮನ್ಯಾಗ ನಮ್ಮ ನಾಯಿ ಬೆಕ್ಕಿತ್ತು, ಅದು ಬಂತು. ನಾಯಿ ಬಂತು. ಹಿಂಗಾಗಿ ಅದ್ರ ಮೇಲೆ ಒಂದು ಕವಿತೆ ಬರ್ದಿದ್ದೆ. ನೆನ್ಪೈತ್ರಿ? ಇಲ್ರಿ, ನೆನಪಿಲ್ಲ. ಈಗ ಇಷ್ಟೇ ಹೇಳ್ತೈತಿ. ನೀವು ಮೊದಲು ಯಾವ್ದು ಕವಿತಾ ಬರ್ದಿರ, ಅದೇನ್ರ ನೆನ್ಪೈತಿ? ಬಡವರ ಬಂದು ಏನೋ ಬರೆದಿದ್ದೆ. ಬಟ್ ಇವತ್ತಿಗೂ ನೀವು ಬರೀತೀರಿ? ಹಾ, ಇವತ್ತಿಗೂ ಬರಿತೇನೆ. ಸದ್ಯನೇ ಇವತ್ತು ಮುಂಜಾನೆ 2 ಪುಟ ಬರ್ದ್ಕೊಂತೇನೆ. ಆವಾಗ ಸಣ್ಣ ವಯಸ್ಸಿನಾಗ ನೀವು ಬರದ್ರಿ. ಇವಾಗ ನಿಮಗ್ ಬರಿಬೇಕಂದ್ರ ಏನು ಉದ್ದೇಶ ಇಟ್ಕೊಂಡು ಅಥವಾ ಯಾವ ವಿಷಯ ಇಟ್ಕೊಂಡು ಹಂಗೆ ಬರೀತೀರಿ ನೀವು? ನಂದು ಅಧ್ಯಾತ್ಮದ ಹೆಸರೇ ಒಟ್ಟ. ಇದು ಬಯಲತಿಥಿ ಅಂತ ಐತಲ್ಲ, ಇದು ಸಿದ್ಧಾರೂಢರ ಕುರಿತು ಬರೆದಿದ್ದೆ. ಇದು ಇದು ಅವ್ರು ಬಯಲತಿಥಿನ ಅವ್ರು. ಈಗ ಇವರು ಅವ್ರ ಶಿಷ್ಯರು ಅವರು ನಾಗಾನಂದ ಅಜ್ಜಾರು, ದೇವ್ರೊಬ್ಬಳ್ಳಿಯವರು. ಅವ್ರ ಶಿಷ್ಯರು ಇನ್ನೊಬ್ರು ಮುಪ್ಪಿನಾರ್ರಿ ಅಂತೇಳಿ, ರಾಣಮ್ಮನವ್ರ ಹತ್ರ ಐರಣಿ ಅಂತ ಐತ್ರಿ ಊರು, ಅಲ್ಲಿ ಅದಾರ ಮುಪ್ಪಿನಾರ್. ಶಿಷ್ಯರೇ? ಹಾ, ಅವ್ರ ಶಿಷ್ಯರೇ. ಈಗ ಸಿದ್ಧಾರೂಢರದು ಒಂದು 30-35 ಪುಟ ಬರ್ದೇನ್ರಿ. ಇದೆಲ್ಲ ಈಗ ಮೊನ್ನೆ ನಿಮ್ಮೊಂದು ಹೇಳಿದ್ನಲ್ಪ ರಕ್ಕ. ಅವ್ರ ಶಿಷ್ಯರದು ಎಲ್ಲಾರ್ದು ಕೂಡ ಒಂದು 35 ಮಂದಿದು ಚರಿತ್ರ ಬರ್ತಾವ. ಎಲ್ಲಾರು ಒಂದು 10 ಪುಟ, 20 ಪುಟ, 5 ಪುಟ, 2 ಪುಟ. ನನಗೆ ಎಷ್ಟು ಮಾಹಿತಿ ಸಿಗ್ತೈತೆ ಅಷ್ಟ
ಹ್ಮ್ ಅವ್ರ ಕಡೆ ತಿಲಕರು ಬಂದು ಹೋಗ್ಯಾರ, ಹೌದ್ರಿ. ಆಮೇಲೆ ವಿವೇಕಾನಂದ್ರ ಬಂದು ಹೋಗ್ಯಾರ. ವಿವೇಕಾನಂದ್ರ ಬಂದು ಅವ್ನೆಲ್ಲಾ ಹೋಗ್ಯಾರ. ವಿಷಯ ತಗೊಂಡೇನಿ. ಹೌದು. ಒಂದ್ 300 ಪುಟ ಆಗೈತ್ರಿ ಅದು. ಹಾ 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 ಅದಾದ್ಮೇಲೆ ಈಗ ಮುಪ್ಪಿನಾರ ಅಜ್ಜಾರ ಬಗ್ಗೆ ಬರಾಕತ್ತೇನಿ. ಹಾ ಹಾ ಬಯಲ ಬೆಳಕು ಅಂತ ಇಟ್ಕೊಂಡು ಹಾ 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 ಹಿಂಗ್ರಿ. ಇವೆಲ್ಲ ವಿಷಯ ಎಲ್ಲಿ ಕಲೆಕ್ಟ್ ಮಾಡ್ತೀರಿ ನೀವು? ಹೆಂಗ ತಗೋತೀರಿ ಈಗ? ಅವರು ಚರಿತ್ರೆ ಅದಾವಲ್ರಿ, ಹಾ ಅವ್ರ ಅವ್ರ ಚರಿತ್ರೆಯಿಂದ ಪುಸ್ತಕಗಳನ್ನೆಲ್ಲ. ಚರಿತ್ರೆ ಅಷ್ಟೇ ಇಟ್ಕೊಂತೇನೆ ನಾನು. ಹ್ಮ್. ಆದ್ರೆ ಉಳಿದಿದ್ದೆಲ್ಲ ಕಲ್ಪನಾ ನಂದ ಅದು. ಹಾ, ಕಲ್ಪನಾ ನಿಂಬದ. ಬಟ್ ಅವ್ರು ಮೇನ್ ಏನಿರ್ತೈತಿ, ಯಾರ್ಯಾರು ಬಂದ್ರು, ಯಾರು ಹೋದ್ರು, ಯಾರು ಯಾರು ಬಂದ್ರು, ಇಸ್ವಿ ಒಳಗ್ ಯಾರು ಬಂದ್ರು. ಹೋದ್ರು, ಅವ್ರ ಶಿಷ್ಯರು ಯಾವಾಗಾದ್ರು, ಹಾ ಅವ್ರ ಗುರುಪದೇಶಿ ಮಾಡಿದ್ದು ಮತ್ತು ಅನುಭವ, ಅವ್ರ ಪವಾಡ ಅವೆಲ್ಲ ನಂದು. ಹಾ ಕೆಲವು ಪವಾಡ ಅಂತ ಮಾಡಿದ್ವು ಅದಾವ, ಹೌದ್ರಿ. ಅವನೇನು ಬದಲ್ಸಕ್ ಬರಂಗಿಲ್ಲ, ಬರುದಿಲ್ಲ. ಅವ್ನು ಬರೆಯೋದು ಹಾ 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 ಹಿಂಗೆ. ನಿಮ್ಗ ಆಧ್ಯಾತ್ಮದ ಕಡೆ ಒಲವು ಹೆಂಗ್ ಬಂತ್ರಿ ಅಮ್ಮ? ಅದ ಸಾವಿಂದ ಹೇಳಿದ್ನಲ್ಲ, ಅವಾಗ ಬಂತದು. ಅದು ಬಂತು 8-10 ವರ್ಷದ ಹುಡುಗಿ ಇರುವಾಗ. 10 ವರ್ಷ ನಡೀತಿತ್ರಿ. ಆಮೇಲೆ ನನಗೇನು ಅನ್ನಿಸ್ತು, ಹಂಗಾರೆ ನಾ ಯಾರು? ಎಸ್. ಅವಾಗ ಶುರು ಆಗೈತ್ರಿ ನನಗೆ. ಹಾ ಹಾ ಈ ಕೈ ನನ್ನ ಕೈ ಅಂತೇನಿ, ಇದಕ್ಕೆ ನಾ ಅನ್ನಂಗಿಲ್ಲ. ನನ್ನ ಪಟಚೀಲ ಅಂತೇನಿ, ಅದ ನಾ ಅಲ್ಲ. ಹೌದು. ನನ್ನ ಕಾಲು ಅಂತೇನೆ, ನನ್ನ ತಲೆ ಅಂತೇನಿ. ಹಂಗಾರೆ ನಾ ಯಾರು? ಹಾ ಹಿಂಗೆ ಬಂತ. ಅದಲ್ಲ, ಅಷ್ಟಕ್ಕೂ ಉತ್ತರ ಸಾವಿಗೆ ಮತ್ತು ನಾ ಯಾರು ಅನ್ನೋದಕ್ಕೆ ನಮ್ಮ ಮನೆಯವರಿಂದ ಉತ್ತರ ಸಿಗ್ತದೆ ನನಗೆ. ಅವ್ರ ಫೋಟೋ ಐತೆ ನೋಡ್ರಿ ಅವ್ರದ್ದು. ಹಾ ಹಾ ಅವ್ರ ಕಡೆ ಉತ್ತರ ಹೆಂಗ್ ಸಿಗ್ತಾರೆ? ಯಾಕಂದ್ರೆ ನಮಗೂ ಗೊತ್ತಾಕತಿ ನಾ ಯಾರು ಅನ್ನೋದು. ಯಾಕಂದ್ರೆ ನಾವು ಎಲ್ಲೇ ಒಂದ್ ಕಡೆ ಹೋದಾಗ ನಮಗೂ ಬಹಳಷ್ಟು ಕಡೆ ಈ ಪ್ರಶ್ನೆ ಬಂದೈತಿ, ನಾ ಯಾರು ಅದನ್ನ ಬರೀರಿ ಅಂತಾರ. ಅದು ನಾವು ಬರೋಕೆ ಬರ್ತಿರ್ಲಿಲ್ಲ ಅವಾಗ. ನಾ ಯಾರು ಅಂದಾಗ ನಾವು ಅಲ್ಲಿ ಅಟ್ಮಾಸ್ಫಿಯರ್ ಏನಿರ್ತೈತಿ ಅದ್ರ ತಕ್ಕನಂಗೆ ಬರೀತಿದ್ವಿ ನಾವು. ಬಟ್ ಈ ನಿಮ್ಮ ಕಡೆಯಿಂದ ಕರೆಕ್ಟ್ ಉತ್ತರ ಸಿಗ್ಬೋದು ನನಗೆ. ಅದ ನಾವು ಆತ್ಮ ರೀ, ಆತ್ಮ ಪರಮಾತ್ಮ ಮತ್ತು ಬ್ರಹ್ಮ ಅಂತ ಈ ಮೂಲ ವಸ್ತುನ ಎಲ್ಲರೂ ಬ್ರಹ್ಮ ಹೌದು ಸ್ವರೂಪನ. ಹೌದು. ಅದ್ರಾಗ ಮತ್ತು ಇದು ಬೇರೆ ಬೇರೆ ದೇಹ ತಗೊಂಡು ಹೋಗ್ತೇವಲ್ಲ, ಆ ದೇಹದೊಳಗಿರೋದು ಆತ್ಮ, ಜೀವಾತ್ಮ, ಅದ ಪರಮಾತ್ಮ ಬ್ರಹ್ಮ. ಅಜ್ಜಾರ ಏನ್ ಮಾಡ್ತಿದ್ರಿ? ಅಜ್ಜಾರ ಅದ ಹೇಳಿದ್ನೇನ್ರಿ. ಹಾ, ಏನೋ ನಿಜಗುಣ ಶಾಸ್ತ್ರಗಳನ್ನ ಭಾಳ ಚಲೋ ಹೇಳ್ತಿದ್ರಿ ಅವರು. ನಿಜಗುಣ ಶಾಸ್ತ್ರ ಅಂದ್ರೆ ಏನ್ರಿ ಅದು? ಅವರು ನಿಜಗೊಂಡ್ರು ಒಂದು ಬುಕ್ ಐತಿವ ಅಲ್ಲಿ, ಕಾದಂಬರಿ ಇರ್ಲ್ರಿ. ಹಾ, ನಿಜಗುಣ ಶಿವ ಹೋಗ್ಲೇನ್ರಿ? ಬೇಡಲ್ಲ. ನಿಜಗೊಂಡ್ರಂತ ಕೊಳ್ಳೇಗಾಲ ಹತ್ರ ಶಂಭುಲಿಂಗ ಬೆಟ್ಟ ಐತ್ರಿ. ಮೊದಲವರು ಒಂದು ಪಾಳೆಯಗಾರ ರಾಜರಿದ್ರು. ಏನೋ ಒಂದು ನಿಮಿತ್ತದಿಂದ ಇದನ್ನ ವೈರಾಗಿ ಬಂತ ಅವರಿಗೆ, ರಾಜರಿಗೆ. ತಿಪ್ಪೇರುದ್ರ ಸ್ವಾಮಿಯವ್ರ ಹೆಸರು ಕೇಳಿರಿ? ಕೇಳಿನ್ರಿ. ಸಾಹಿತಿ. ಅವ್ರ ಮೊದ್ಲ ಜ್ಯೋತಿ ಬೆಳಗುತ್ತಿದೆ ಅಂತ ಅವ್ರ ಮೇಲೆ ಕಾದಂಬರಿ ಬರೆದ್ರು. ಮೊದ್ಲೇ ಸಲ ರೀ ಬರೆದ್ರು. ಅದ್ರಾಗ ಏನು ಮಾಡಿದ್ರು ಅವರು, ಹೇಳ್ಬೇಕೋ ಹೇಳ್ಬಾರ್ದ ಗೊತ್ತಿಲ್ಲ. ಆಕಿ ವಿಚಾರ ಇದ್ಲು ಅವ್ರ ಹೆಂಡ್ತಿ, ಅದಕ್ಕೆ ವೈರಾಗಿ ಬಂದು ಅವರು ಬಿಟ್ಟು ಹೋದ್ರು ಅಂತ ಹಿಂಗೆ ತಗೊಂಡ್ರು. ಅದು ನಮ್ಮ ಮನ್ಸಿಗೆ ಬರಲಿಲ್ಲ. ಆ ನಿಜಗೊಂಡ್ರು ಪ್ರತಿಯೊಂದು ಪದ್ಯದೊಳಗೂ ಹೆಣ್ಮಕ್ಳಿಗೆ ಭಾಳ ಗೌರವ ಕೊಟ್ಟು ಇದನ್ನ ಮಾಡಿ ಪ್ರತಿಯೊಂದು ಪದ್ಯದೊಳಗೂ ಅದಾವ್ರಿ ಅವು. ಅಂಥವ್ರು ಹೆಂಗೆ ಇದು ಮಾಡ್ತಾರ ಅಂತ ನನ್ಗೆ ಹಿಂಗೆ ವಿಚಾರ ಬಂತು. ಆಮೇಲೆ ಇಲ್ಲಿ ಗೋಪನ್ ಕೊಪ್ಪದಾಗ ನಮ್ಮ ಮನೆಯವರ ಗುರುಗಳು ಅದಾರ, ಸಿದ್ಧವೀರಪ್ಪನವ್ರು ಅಂತಿದ್ರು. ಅವರು ಎಲ್ಲ ವಿರೋಧ ಮಾಡಿದ್ರು. ವಿರೋಧ ಮಾಡಿ ಅವ್ರಿಗೆ ಪತ್ರ ಹಾಕಿದ್ರು. ಅವ್ರು ತಿದ್ಕೊಂಡ್ರು ಅದನ್ನು. ಅದಕ್ಕೆ ನಾನು ಯಾಕೆ ಬರೀಬಾರ್ದು ಅಂತೇಳಿ ನಾ ಬರ್ದಿದ್ದು ಭಾಳ ಮೆಚ್ಚಿಗೆ ಆತ್ರಿ ಎಲ್ಲರಿಗೂ. ನಾ ಹಂಗೆ ಕಾಲ್ಪನಿಕ ಅಂದ್ರೆ ನಾನು ಅವರು ಪದ್ಯ ಅದಾವಲ್ಲ, ಆ ಪದ್ಯದ ಕೂಡ್ಸಿದ ನಾನು ಕಾದಂಬರಿ ಬರೆದೆ. ಹಿಂಗೆ ಪದ್ಯದ ಮೇಲೆ ಕಾದಂಬರಿ. ಆ ಒಂದೊಂದು ಪ್ರಸಂಗಕ್ಕೆ ಪದ್ಯಗಳು ಅಗದಿ ಹೇಳಿ ಮಾಡಿಸ್ದಂಗೆ ಅದಾವ ಅವು. ಹಂಗೆ ತಗೊಂಡೆ ನಾನು. ಅದಕ್ಕೆ ಹಿಂಗಾಗಿ ಭಾಳ ಮೆಚ್ಚಿಗೆ ಆಯ್ತು. ಅದನ್ನು ಅಲ್ಲಿ ಶಂಭುಲಿಂಗ ಬೆಟ್ಟದಾಗ ಕುಮಾರ್ ನಿಜಗೊಂಡ್ರು ಅಂತಿದ್ರು. ಅವರು ಹೆಂಡತಿ ಸತ್ತು ಹೋದ್ಲು. ಆಮೇಲೆ ವೈರಾಗಿ ಬಂದ ಅಲ್ಲಿ ಗವಿ ಐತ್ರಿ ಅಲ್ಲಿ ಶಂಭುಲಿಂಗ ಬೆಟ್ಟದಾಗ ನಿಜಗೊಂಡ್ರು ತಪಸ್ಸು ಮಾಡಿದ್ದು. ಅಲ್ಲೇ ಇದ್ರು ಅವರು. ಅವರೇ ಅದನ್ನ ಪುಸ್ತಕ 3 ಸಲ ಪ್ರಿಂಟ್ ಮಾಡಿಸಿದ್ರು. ಜಾಣರ ದೇವ ಅವ್ರ ಬಗ್ಗೆ ಮೊದಲೇ ಕಾದಂಬರಿ ಅದ ರೀ. ಅವರು ನಿಜಗೊಂಡ್ರು ಷಟ್ಶಾಸ್ತ್ರ ಬರ್ದಾರ್ರಿ ಅವರು. ಮೊದಲೇದ್ದು ಇದನ್ನು ಜ್ಞಾನ ಪ್ರತಿಪಾದನ ಸ್ಥಳ, ನೀತಿ ಕ್ರಿಯಾಚಾರ ಸ್ಥಳ, ಶಿವಯೋಗದ ಬಗ್ಗೆ, ಲಯಯೋಗ, ಹಠಯೋಗ ಇವೆಲ್ಲ ಬರ್ದಾರ. ಆಮೇಲೆ ಪರಮಾನುಭವದೆ, ಪರಮಾರ್ಥ ಗೀತೆ, ಪರಮಾರ್ಥ ಪ್ರಕಾಶಿಕೆ, ಅನುಭವ ಸಾರ, ವಿವೇಕ ಚಿಂತಾಮಣಿ ಹಿಂಗೆ ಬರ್ದಾರ ಅವ್ರು. ಆಮೇಲೆ ಇನ್ನೂ ಒಂದು 3-4 ಗ್ರಂಥ ಸಿಕ್ಕಾವಂತ, ಅದ್ರ ಪ್ರಚಾರ ಇಲ್ಲ.
ಆದ್ರೆ ಭಾಳ ಗಡಚ ಅವ್ರದ್ದು. ಹಾಂ. ಹ್ಞೂ